ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಿಕ. ಮೋಕ್ಷ ನೀಡುವ 7 ಪವಿತ್ರ ನಗರಗಳಲ್ಲಿ ಮೊದಲನೆಯದು ಅಯೋಧ್ಯೆ. ಮನು ನಿರ್ಮಿತ ಮಹಾನಗರ, ಸರಯೂ ನದಿ ತೀರದ ಮೇಲೆ ಕಟ್ಟಲ್ಪಟ್ಟ ಭವ್ಯ ನಗರ, ಸೂರ್ಯವಂಶದ ಮಹಾಸಾಮ್ರಾಜ್ಯದ ರಾಜಧಾನಿ. ಎಲ್ಲಕ್ಕೂ ಮಿಗಿಲಾಗಿ ಶ್ರೀರಾಮನ ಹುಟ್ಟೂರು ಅಯೋಧ್ಯೆ. ಜೈನ ಪರಂಪರೆಯ 5 ತೀರ್ಥಂಕರರು ಹುಟ್ಟಿದ ಪವಿತ್ರ ಭೂಮಿ ಇದು. ಭಗವಾನ್ ಬುದ್ಧನ ಪಾದಸ್ಪರ್ಶದಿಂದ ಪುನೀತಗೊಂಡ ಧರೆ ಇದು. ಗುರುನಾನಕರು ಶ್ರೀರಾಮನನ್ನು ಸ್ಮರಿಸುವುದರಿಂದ ಇಲ್ಲೊಂದು ಬ್ರಹ್ಮಕುಂಡ ಗುರುದ್ವಾರವಿದೆ. ನಿಸ್ಸಂಶಯವಾಗಿ ಅಯೋಧ್ಯೆ ಹಿಂದೂ ಶ್ರದ್ಧೆಯ ಅವಿಭಾಜ್ಯ ಅಂಗ. ವಾಲ್ಮೀಕಿ ರಾಮಾಯಣ ಬರೆದ ಜಾಗವಿದು ಅನ್ನೋ ನಂಬಿಕೆ ಇಂದಿಗೂ ಇದೆ. ಇಲ್ಲಿನ ನೆಲದಲ್ಲಿಯೇ ರಾಮ ಓಡಾಡಿದ್ದು, ಆಟವಾಡಿದ್ದು, ಅವನ ಅಧ್ಯಯನ ಜರುಗಿದ್ದು, ಪಟ್ಟಾಭಿಷೇಕಕ್ಕೆ ತಯಾರಿ ನಡೆದದ್ದು ಎಲ್ಲವೂ ಇಲ್ಲಿಯೇ. ಈ ಅಯೋಧ್ಯೆಯಲ್ಲಿಯೇ ರಾಮನ ಅರಮನೆ ಇದ್ದದ್ದು, ರಾಮನ ಮಂದಿರವೂ ಇದ್ದದ್ದು. ಕಾಲ ಉರುಳಿತು, ಯುಗವೂ ಕಳೆಯಿತು, ರಾಮನ ನೆನಪು ಮಾತ್ರ ಅಳಿಯಲಿಲ್ಲ. ರಾಮನ ಕತೆ ಯುಗ ಯುಗಕ್ಕೆ ಬಾಯಿಂದ ಬಾಯಿಗೆ ಹರಡಿತು. ರಾಮ ಆದರ್ಶ ಪುರುಷನಾದ, ಮರ್ಯಾದಾ ಪುರುಷೋತ್ತಮನಾದ. ಸ್ವತಃ ವಿಕ್ರಮಾದಿತ್ಯನೇ ಜನ್ಮಸ್ಥಾನದಲ್ಲಿ 7 ಅಂತಸ್ತಿನ ಭವ್ಯ ಮಂದಿರ ಕಟ್ಟಿಸಿ ಸಮಾಜಕ್ಕೆ ಅರ್ಪಿಸಿದ. ರಾಮನ ನೆನಪು ಶಾಶ್ವತವಾಗಿಸಿದ. ದಾಳಿಕೋರರು ಸುಮ್ಮನಿರಲಿಲ್ಲ. ಮೊಘಲ್ ದೊರೆ ಬಾಬರ್ನ ಕೆಟ್ಟ ದೃಷ್ಟಿ ಈ ಮಂದಿರದ ಮೇಲೆ ಬಿತ್ತು. ಹಿಂದೂಗಳ ಆರಾಧ್ಯ ದೈವ ರಾಮನ ಹುಟ್ಟೂರಿನ ಮಂದಿರವನ್ನೇ ಕೆಡವಿದರೆ ಹಿಂದೂ ಧರ್ಮದ ನಾಶವಾದಂತೆ ಎಂದು ಬಾಬರ್ ಭಾವಿಸಿದ. ಬಾಬರ್ನ ಮೊಘಲ್ ಸೇನೆ ಸೇನಾಧಿಪತಿ ಮೀರ್ ಬಾಕಿಯ ನೇತೃತ್ವದಲ್ಲಿ ಬಂತು. ಆತ ಮಂದಿರವನ್ನು ಕೆಡವಿದ. ಅದೇ ಅವಶೇಷಗಳಿಂದ ಮಸೀದಿಯನ್ನು ಕಟ್ಟಿದ. ಮೀರ್ ಬಾಕಿ ಕೆಡವಿ ಕಟ್ಟಿದ ಹೊಸ ಮಸೀದಿಯ ಹೆಸರೇನಿತ್ತು ಗೊತ್ತೇನು? ಜನ್ಮಸ್ಥಾನ್ ಮಸ್ಜಿದ್. ಅರೆ, ಜನ್ಮಸ್ಥಾನ್ ಮಸೀದಿ ಅಂದ ಮೇಲೆ ಯಾರ ಜನ್ಮಸ್ಥಾನ ಅಂತಲೂ ಹೇಳಬೇಕಲ್ಲವೇ? ಹಾಗೆಂದೇ ಬುದ್ಧಿಜೀವಿಗಳು ಅದನ್ನು ಬಾಬರಿ ಮಸೀದಿ ಎಂದರು. ಇಂದಿಗೂ ಅಯೋಧ್ಯೆಯ ಜನರ ಪಾಲಿಗೆ, ಸರ್ಕಾರಿ ಕಡತಗಳ ಪಾಲಿಗೆ ಅದು ಜನ್ಮಸ್ಥಾನ್ ಮಸೀದಿಯೇ. 1528ರ ನಂತರ 1934ರ 4 ಶತಮಾನಗಳ ಕಾಲದಲ್ಲಿ 76 ಬಾರಿ ರಾಮ ಮಂದಿರಕ್ಕಾಗಿ ಕದನಗಳು ನಡೆದವು. ಅನೇಕ ಬಾರಿ ಸೋಲು, ಅಷ್ಟೇ ಬಾರಿ ಗೆಲುವು. ಒಟ್ಟಾರೆ ಸುಮಾರು 3 ಲಕ್ಷ ಹಿಂದೂ ಬಾಂಧವರು ಆ ವೇಳೆಗಾಗಲೇ ರಾಮ ಜನ್ಮಭೂಮಿಯ ಮುಕ್ತಿಗಾಗಿ ಕಾದಾಡಿದ್ದರು. 1934ರಲ್ಲಿ ಹಿಂದೂಗಳು ಮತ್ತೊಮ್ಮೆ ಆಕ್ರಮಣ ಮಾಡಿದಾಗ ಮಸೀದಿಯ ಬಹುಪಾಲು ಹಾಳಾಗಿ ಹೋಯಿತು. ಆಗ ಅಂದಿನ ಬ್ರಿಟಿಷ್ ಕಲೆಕ್ಟರ್ ಜೆ.ವಿ. ನಿಕಲ್ಸನ್ ಮಸೀದಿ ರಿಪೇರಿ ಮಾಡಿ ಮರು ನಿರ್ಮಾಣ ಮಾಡಿದ. ಹಿಂದೂ ಮುಸ್ಲಿಮರ ಜಗಳ ಶಾಶ್ವತವಾಗಿರಲಿ ಅಂತ. ಅರೆ, ಹಾಗಿದ್ದ ಮೇಲೆ ಇವರು ಮಸೀದಿ ಅಂತ ಹೇಳುವ ಕಟ್ಟಡ ಕಟ್ಟಿಸಿದ್ದು ಬಾಬರನಲ್ಲ, ಒಬ್ಬ ಕ್ರಿಶ್ಚಿಯನ್ ಅಧಿಕಾರಿ. ಅಂದ ಮೇಲೆ ಇದು ಕುರಾನಿನ ಪ್ರಕಾರ ಮಸೀದಿಯೇ ಅಲ್ಲವೆಂದಾಯ್ತಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ದೊರೆಯಿತು. ಆದರೆ ರಾಮ ಮಂದಿರಕ್ಕೆ ಮಾತ್ರ ಮುಕ್ತಿ ದೊರಕಲೇ ಇಲ್ಲ. ನೆಹರು ವಿರೋಧದ ನಡುವೆಯೂ ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲರು ಮುಂದೆ ನಿಂತರು. ಆದರೆ ರಾಮ ಮಂದಿರ ಅನಾಥವಾಗಿಯೇ ಉಳಿಯಿತು. ಆಗಲೇ ನಡೆದದ್ದು ಭಗವಂತನ ಲೀಲೆ. 1949ರ ಡಿಸೆಂಬರ್ ಕೊನೆಯ ವೇಳೆಗೆ ಮಧ್ಯರಾತ್ರಿ ತೊಟ್ಟಿಲಲ್ಲಿ ಮಲಗಿರುವ ಬಾಲರಾಮನ ಅಥವಾ ರಾಮಲಲ್ಲಾನ ವಿಗ್ರಹ ಈ ವಿವಾದಿತ ಕಟ್ಟಡದೊಳಗೆ ಪ್ರಕಟವಾಯಿತು. ಅಚಾನಕ್ಕಾಗಿ ಉದ್ಭವಗೊಂಡ ಈ ರಾಮಮೂರ್ತಿಯ ದರ್ಶನಕ್ಕೆಂದು ಹಳ್ಳಿಗಳಿಂದ ಜನ ಧಾವಿಸಿ ಬಂದರು. ರಾಮ ಕೀರ್ತನೆ, ಭಜನೆ ಮತ್ತೆ ಶುರುವಾದವು. ಸಾಕ್ಷಾತ್ ರಾಮನೇ ಮಲಗಿದ್ದ ಹಿಂದೂಗಳನ್ನು ಜಾಗೃತಗೊಳಿಸಿದ್ದ. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಸ್ವಸ್ಥಗೊಂಡರು. ಆ ಉದ್ಭವ ಮೂರ್ತಿಯನ್ನು ಕಿತ್ತೆಸೆಯುವ ಪ್ರಯತ್ನ ನಡೆಯಿತು. ಶ್ರೀರಾಮನೆದುರಿಗೆ ಅವರ ಆಟ ನಡೆಯಲಿಲ್ಲ. ಬದಲಾಗಿ ಸರ್ಕಾರ ತಾನೇ ಆ ರಾಮಲಲ್ಲಾನಿಗೆ ಪೂಜೆ ನಡೆಸಬೇಕಾಯಿತು. ಅರ್ಚಕರಿಗೆ ಮಾತ್ರ ಪ್ರವೇಶ, ಪೊಲೀಸರ ಕಾವಲು ಬೇರೆ. ಕಟ್ಟಡದ 200 ಗಜಗಳಷ್ಟು ದೂರದಲ್ಲಿ ಯಾವ ಮುಸಲ್ಮಾನನೂ ಕಾಲಿಡದಂತೆ ಕಟ್ಟಪ್ಪಣೆಯಾಯಿತು. ಕಳೆದ 65 ವರ್ಷಗಳಿಂದ ಅಲ್ಲಿ ನಡೆಯುತ್ತಿರೋದು ನಮಾಜಲ್ಲ,
ಶ್ರೀರಾಮನ ಪೂಜೆ. ಹಾಗಿದ್ದ ಮೇಲೆ ಅದು ಮಸೀದಿ ಹೇಗೆ? ಮಂದಿರವೇ ತಾನೆ? ಈ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಯಿತು. 1983 ಮಾರ್ಚ್ 6 ಮುಜಫರ್ ನಗರದ ವಿರಾಟ್ ಹಿಂದೂ ಸಮ್ಮೇಳನದಲ್ಲಿ, 1984 ದೆಹಲಿಯ ಮೊದಲ ಧರ್ಮ ಸಂಸತ್ತಿನಲ್ಲಿ ಎತ್ತರದ ದನಿಯಲ್ಲಿ ದೇಶ ಪ್ರಶ್ನಿಸಿತು. 1984 ಅಕ್ಟೋಬರ್ನಲ್ಲಿ ಸಹಸ್ರಾರು ರಾಮಭಕ್ತರು ಸರಯೂ ನದಿ ತೀರದಲ್ಲಿ ಲಕ್ನೋವರೆಗೆ ಪಾದಯಾತ್ರೆ ನಡೆಸಿದರು. 1985 ವಿಜಯದಶಮಿ ವೇಳೆಗೆ ಉತ್ತರ ಪ್ರದೇಶ, ಬಿಹಾರಗಳಲ್ಲಿ ರಾಮ ಜಾನಕಿ ರಥಗಳು ಸಂಚಾರ ಆರಂಭಿಸಿದವು. ವಿಶ್ವ ಹಿಂದೂ ಪರಿಷತ್ತು ಪ್ರಧಾನಿ ರಾಜೀವ್ ಗಾಂಧಿಯವರನ್ನು ಭೇಟಿ ಮಾಡಿ ರಾಮ ಜನ್ಮಭೂಮಿಯನ್ನು ಮುಕ್ತಿಗೊಳಿಸಲು ಒತ್ತಾಯಿಸಿತು. ಪರಿಣಾಮ ಶೂನ್ಯ. ಆಳುವ ದೊರೆಗಳಿಗೆ ಹಿಂದೂ ಸಂತರ, ಕೋಟ್ಯಂತರ ರಾಮ ಭಕ್ತರ ಸಹನೆಯ ಕೂಗು ಕೇಳಲೇ ಇಲ್ಲ. ಈ ಬಾರಿ ಸಂತರ ಸಿಡಿಲ ಗರ್ಜನೆ ಮೊಳಗಿತು. 1985 ನವೆಂಬರ್ನಲ್ಲಿ ನಡೆದ 2ನೇ ಧರ್ಮ ಸಂಸತ್ತಿನ ಅಧಿವೇಶನದಲ್ಲಿ ಸಾಧು ಸಂತರು ಘೋರ ಪ್ರತಿಜ್ಞೆ ಕೈಗೊಂಡರು. ಬರುವ ಶಿವರಾತ್ರಿಯೊಳಗೆ ರಾಮ ಮಂದಿರದ ಬೀಗ ತೆರೆಯದಿದ್ದರೆ ಆತ್ಮಾಹುತಿಗೆ ಸಿದ್ಧ ಎಂಬ ಸಂಕಲ್ಪ ಹಳ್ಳಿ ಹಳ್ಳಿಗಳಲ್ಲಿ ಮಾರದ್ದನಿಸಿತು. ತಾಲಾ ಖೋಲೋ, ಬೀಗ ತೆರೆಯಿರಿ ಎಂಬ ಘೋಷಣೆ ಕಾವೇರುವುದಕ್ಕೂ ನ್ಯಾಯಾಲಯದಲ್ಲಿ ರಾಮ ಮಂದಿರದ ದರ್ಶನಕ್ಕೆ ಮುಕ್ತ ಅವಕಾಶ ದೊರೆಯುವುದಕ್ಕೂ ಸರಿಹೋಯಿತು. ಹಿಂದೂ ಸಮಾಜದ ಆನಂದಕ್ಕೆ ಪಾರವೇ ಇರಲಿಲ್ಲ. ಇಡೀ ದೇಶ ಸಂಭ್ರಮಪಟ್ಟಿತು. ಹಿಂದೂಗಳ ಸಂಭ್ರಮ ಸಹಿಸದ ಮುಸ್ಲಿಂ ನೇತಾರರೆನಿಸಿದ ಕೆಲವರು ಬಾಬರಿ ಮಸೀದಿ ಕ್ರಿಯಾ ಸಮಿತಿ ಹುಟ್ಟುಹಾಕಿದರು. ಮೊದಲ ಬಾರಿಗೆ ವಿವಾದಿತ ಕಟ್ಟಡವನ್ನು ಬಾಬರಿ ಮಸೀದಿ ಎಂದು ಕರೆಯುವ ಪ್ರಯತ್ನ ನಡೆಯಿತು. ರಾಮ ಮಂದಿರ ಜನ್ಮಸ್ಥಾನ್ ಮಸೀದಿಯಾಗಿ ಅಲ್ಲಿಂದಾಚೆಗೆ ವಿವಾದಿತ ಕಟ್ಟಡವಾಗಿ ಈಗ ಬಾಬರಿ ಮಸೀದಿಯಾಯಿತು. 1987 ಏಪ್ರಿಲ್ನಲ್ಲಿ ಅಯೋಧ್ಯೆಯಲ್ಲಿ ಸಂಭ್ರಮದ ರಾಮನವಮಿ ಆಚರಿಸಲಾಯಿತು. 3 ಲಕ್ಷಕ್ಕೂ ಅಧಿಕ ಹಿಂದೂಗಳು ಸೇರಿದ್ದ ಪ್ರಚಂಡ ಹಬ್ಬವದು. ವಿಶ್ವ ಹಿಂದೂ ಪರಿಷತ್ತು ಶ್ರೀರಾಮ ಮಂದಿರ ನಿರ್ಮಾಣದ ಸಂಕಲ್ಪ ಕೈಗೊಂಡಿದ್ದಲ್ಲದೆ ಇಟ್ಟಿಗೆ ಪೂಜೆಯನ್ನು ದೇಶದೆಲ್ಲೆಡೆ ನಡೆಸುವ ಬೃಹತ್ ಯೋಜನೆ ರೂಪಿಸಿತು. ಶಿಲಾಪೂಜನದ ಈ ಕಾರ್ಯಕ್ರಮಕ್ಕೆ ವ್ಯಾಪಕ ಪ್ರತಿಕ್ರಿಯೆ ದೊರಕಿತು. ಪ್ರತಿಯೊಬ್ಬ ರಾಮಭಕ್ತ 1.25 ರೂಪಾಯಿಯಿಂದ 5 ರೂಪಾಯಿಯವರೆಗೆ ದೇಣಿಗೆ ಕೊಡುವ ಪ್ರೇರಣೆ ನೀಡಲಾಯಿತು. ಈ ದೇಶ ಹಿಂದೆಂದೂ ಕಾಣದಿದ್ದ ಹಿಂದೂ ಏಕತೆ ಮೊದಲ ಬಾರಿಗೆ ಗೋಚರವಾಯಿತು. ಸುಮಾರು 3 ಲಕ್ಷ ಕಡೆಗಳಲ್ಲಿ ಶಿಲಾಪೂಜೆ ನಡೆಯಿತು. 11 ಕೋಟಿ ಜನ ಭಾಗವಹಿಸಿದರು. ರಾಮ ಮಂದಿರ ನಿರ್ಮಾಣಕ್ಕೆಂದು 8 ಕೋಟಿಗೂ ಹೆಚ್ಚು ದೇಣಿಗೆ ಸಂಗ್ರಹವಾಯಿತು. ಭಾರತ ಬಿಡಿ 39 ಇತರೆ ರಾಷ್ಟ್ರಗಳಿಂದಲೂ ಶಿಲಾಪೂಜೆ ನಡೆದು ಇಟ್ಟಿಗೆಗಳು ಅಯೋಧ್ಯೆಯತ್ತ ಧಾವಿಸಿದವು. ಕರ್ನಾಟಕ ಹಿಂದುಳಿಯಲಿಲ್ಲ. 10,000ಕ್ಕೂ ಹೆಚ್ಚು ಶಿಲಾಪೂಜೆ ನಡೆದು 51 ಲಕ್ಷ ರೂಪಾಯಿ ಸಂಗ್ರಹಗೊಂಡಿತು. 250ಕ್ಕೂ ಹೆಚ್ಚು ಶ್ರೀರಾಮ ಮಹಾಯಜ್ಞ ನಡೆದವು. 8 ರಥಗಳ ತುಂಬ ಇಟ್ಟಿಗೆಗಳು ಅಯೋಧ್ಯೆಯತ್ತ ಚಲಿಸಿದವು. ಹಿಂದೂ ಶಕ್ತಿ ಅಲೆ ಅಲೆಯಾಗಿ ಅಯೋಧ್ಯೆಗೆ ಅಪ್ಪಳಿಸುತ್ತಿತ್ತು. ಕೇಂದ್ರ ಸರ್ಕಾರ ತಲೆ ಬಾಗಲೇಬೇಕಾಯಿತು. 1989 ನವೆಂಬರ್ 9 ಮಧ್ಯಾಹ್ನ 1:55ಕ್ಕೆ ಶಿಲಾನ್ಯಾಸವಾಯಿತು. ಅದರೊಟ್ಟಿಗೆ ಶ್ರೀರಾಮ ಜ್ಯೋತಿ 5 ಲಕ್ಷ ಹಳ್ಳಿಗಳಿಗೆ ತಲುಪಿತು. ಕಾಲ ಕಳೆದಂತೆ ಹಿಂದೂ ಸಮಾಜ ಕಳೆಗುಂದತೊಡಗಿದಾಗ ಲಾಲ್ ಕೃಷ್ಣ ಅಡ್ವಾಣಿಯವರು ಸೋಮನಾಥದಿಂದ ಅಯೋಧ್ಯೆವರೆಗಿನ 10,000 ಕಿಲೋಮೀಟರ್ ದೂರದ ರಥಯಾತ್ರೆ ಕ್ರಮಿಸಿ ಹೊಸ ಚೈತನ್ಯ ತುಂಬಿದರು. ಹಿಂದೂ ಸಮಾಜ ಮತ್ತೆ ಜಾಗೃತವಾಯಿತು. ಪ್ರಧಾನಿ ವಿಪಿ ಸಿಂಗ್ ಮಂದಿರದೊಳಗಿನ ರಾಮನ ದರ್ಶನ ಪಡೆದು, ಅರೆ, ಇಲ್ಲಿ ಮಸ್ಜಿದ್ ಎಲ್ಲಿದೆ, ಇದು ರಾಮಲಲ್ಲಾನ ಮಂದಿರ ಅಂತ ಉದ್ಗರಿಸಿದರು. ಆದರೆ ರಾಮ ಮಂದಿರದ ಪರವಾಗಿ ನೀತಿ ರೂಪಿಸುವ ಸಮಯ ಬಂದಾಗ ಜಾರಿಕೊಂಡರು. ಮುಸಲ್ಮಾನರ ಪರವಾಗಿ ನಿಂತು ಬಿಟ್ಟರು. ಹಿಂದೂ ಸಮಾಜ ಪಂಥಾಹ್ವಾನ ಸ್ವೀಕರಿಸಿತು. 1990 ಅಕ್ಟೋಬರ್ 30 ಕಾರ ಸೇವೆಯ ದಿನ. ಉತ್ತರ ಪ್ರದೇಶಕ್ಕೆ ಲಗ್ಗೆ ಇಟ್ಟವರು ಲಕ್ಷ ಲಕ್ಷ ಸಂಖ್ಯೆಯ ಜನ. ಬಂಧನಕ್ಕೊಳಗಾದವರೇ 1,80,000 ಹಿಂದೂಗಳು. ಹಿಂದೂ ಹೆದ್ದರೆ ದೇಶವನ್ನು ವ್ಯಾಪಿಸಿತು. ಅಂದು ಪ್ರಾತಃ ಕಾಲ 40,000 ಕರಸೇವಕರ ತಂಡ ಮನೆ ಮನೆಗಳಿಂದ ಹೊರಬಿದ್ದು ಬೀದಿಗಿಳಿಯಿತು.
ಪೊಲೀಸರು ಹತಪ್ರಭರಾದರು. ಕಟ್ಟಡದ ಹೊರ ಆವರಣ ಪುಡಿ ಪುಡಿಯಾಯಿತು. ಸಾಧು ರಾಮ್ ಸಿಂಗ್ ಸಮೀಪದಲ್ಲಿಯೇ ಇದ್ದ ಬಸ್ಸನ್ನು ತಾವೇ ರಭಸದಿಂದ ವಿವಾದಿತ ಕಟ್ಟಡದೆಡೆಗೆ ನುಗ್ಗಿಸಿದರು. ಪೊಲೀಸರು ದಿಕ್ಕಾಪಾಲಾಗಿ ಚದುರಿದೊಡನೆ ಕರಸೇವಕರು ಗುಂಬಜನೇರಿ ಧ್ವಜ ಹಾರಿಸಿದರು. ರಾಮಭಕ್ತ ಪೊಲೀಸರು ಕರಸೇವಕರ ಮೇಲೆ ಗುಂಡು ಹಾರಿಸಲು ನಿರಾಕರಿಸಿದಾಗ ಇಂಡೋ ಟಿಬೆಟಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿನ ಜವಾನರಿಗೆ ಆಜ್ಞೆ ನೀಡಿ ಕರಸೇವಕರನ್ನು ಕೊಲ್ಲಲಾಯಿತು. ಮರುವರ್ಷ ದೆಹಲಿಯ ಬೋಟ್ ಕ್ಲಬ್ನಲ್ಲಿ ಸೇರಿದ್ದ 30 ಲಕ್ಷ ಹಿಂದೂಗಳ ಹೂಂಕಾರಕ್ಕೆ ಮುಲಾಯಂ ಸಿಂಗ್ನ ಸರ್ಕಾರ ಉರುಳಿ ಕಲ್ಯಾಣ್ ಸಿಂಗರ ಬಿಜೆಪಿ ಅಧಿಕಾರಕ್ಕೆ ಬಂತು. ಅವರು ಆಗಿಂದಾಗ್ಗೆ ವಿವಾದಗ್ರಸ್ತ ಜಾಗದ ಸಮೀಪದ 67 ಎಕರೆ ಜಾಗವನ್ನು ಶ್ರೀರಾಮ ಜನ್ಮಭೂಮಿ ನ್ಯಾಸಕ್ಕೆ ಕೊಟ್ಟು ಬಿಟ್ಟರು. 1992ರಲ್ಲಿ ಅಲ್ಲಿ ನೆಲ ಸಮತಟ್ಟುಗೊಳಿಸುವ ಕಾರ್ಯವನ್ನು ಸುತ್ತಲ ಹಳ್ಳಿಯ ಕಾರ್ ಸೇವಕರು ಶುರು ಮಾಡಿದಾಗ ಒತ್ತಡಕ್ಕೆ ಬಿದ್ದ ಕೇಂದ್ರ ಸರ್ಕಾರ 3 ತಿಂಗಳ ಸಮಯ ಕೇಳಿತು. ಸರ್ಕಾರದಿಂದ ಯಾವ ಕೆಲಸವೂ ಆಗಲಿಲ್ಲ. ತಾಳ್ಮೆಗೂ ಒಂದು ಮಿತಿಯಿದೆ, ಸಹನೆ ದೌರ್ಬಲ್ಯವಲ್ಲ ಅನ್ನೋದನ್ನ ಪುನರುಚ್ಚರಿಸುತ್ತಾ ಬಂದಿದ್ದ ಹಿಂದೂ ಸಮಾಜ ಈಗ ಮತ್ತೆ ಕಾರ್ ಸೇವೆಗೆ ಸಜ್ಜಾಯಿತು. 1992ರ ಡಿಸೆಂಬರ್ 4ರ ಶುಕ್ರವಾರ 2 ಲಕ್ಷ ಹಿಂದೂಗಳು ಅಯೋಧ್ಯೆಯಲ್ಲಿ ನೆಲೆಗೊಂಡರು. ಡಿಸೆಂಬರ್ 6ಕ್ಕೆ ರಾಮಭಕ್ತರು ಸರಯೂ ನದಿಯಲ್ಲಿ ಮಿಂದು ಹಿಡಿ ಮರಳನ್ನು ಶಿಲಾನ್ಯಾಸದ ಸ್ಥಳಕ್ಕೆ ಸುರಿದು ಹೊರಡಬೇಕು ಅಂತಿತ್ತು. ಆದರೆ ಕಾರ ಸೇವಕರ ಪ್ರಚಂಡ ಅಲೆ ವಿವಾದಿತ ಕಟ್ಟಡದೆಡೆಗೆ ನುಗ್ಗಿತು. ಯುವಕರ ಸಮೂಹ ಅಲ್ಲಿ ನೆರೆಯುತ್ತಿದ್ದಂತೆ ಮಂದಿರವಲ್ಲೇ ಕಟ್ಟುವೆವು, ಸಿಯಾ ರಾಮಚಂದ್ರ ಕಿ ಜೈ ಎನ್ನುವ ರಣಘೋಷ ಮುಗಿಲು ಭೇದಿಸಿ ಕಾವಲಿಗಿದ್ದ ಪೊಲೀಸರು ಪಕ್ಕಕ್ಕೆ ಸರಿದು ಘೋಷಣೆ ಕೂಗತೊಡಗಿದರು. ಮಧ್ಯಾಹ್ನದ ವೇಳೆಗೆ ಕಾರ್ ಸೇವಕರು ಗುಂಬಜ ನೇರಿದ್ದಲ್ಲದೆ ಕೈಗೆ ಸಿಕ್ಕಿದ ವಸ್ತುಗಳನ್ನು ಹಿಡಿದು ಆ ಕಟ್ಟಡವನ್ನು ಕೆಡವಿ ಹಾಕಿದರು. ಹಿಂದೂ ಸಮಾಜಕ್ಕೆ ತಗುಲಿದ್ದ 100 ವರ್ಷಗಳ ಕಳಂಕ ಅಳಿಸಿ ಹೋಗಿತ್ತು. ಮೊಘಲರ ದಬ್ಬಾಳಿಕೆಯ ಸಂಕೇತವನ್ನು ಹಿಂದೂ ತರುಣರು ನಿರ್ನಾಮ ಮಾಡಿದ್ದರು. 480 ವರ್ಷಗಳ ಹಿಂದೆ ಹಿಂದೂ ಮಂದಿರವನ್ನು ಭಗ್ನಗೊಳಿಸಿ ಬಾಬರ್ ಕಟ್ಟಿಸಿದ್ದ ಮಸೀದಿಯ 3 ಗುಂಬಜ್ಗಳು ಸಂಜೆಯ ವೇಳೆಗೆ ಧರಾಶಾಯಿಯಾಗಿದ್ದವು. ಅಂದಿನಿಂದ ಇಂದಿನವರೆಗೆ ಸೆಕ್ಯುಲರ್ ಬುದ್ಧಿಜೀವಿಗಳದ್ದು ಒಂದೇ ರೋದನ, ಹಿಂದೂಗಳು ಮಸೀದಿ ಕೆಡವಿ ಬಿಟ್ಟರಲ್ಲ, ಈ ಮಸೀದಿಯನ್ನು ನಿರ್ಮಿಸಿದ್ದೇ ಹಿಂದೂ ಮಂದಿರ ಕೆಡವಿದ ಮೇಲೆ, ಅಂದ ಮೇಲೆ ದಾಸ್ಯದ ಕುರುಹು ತೊಡೆದಿದ್ದು ತಪ್ಪೇನು? ನಮಾಜ್ ಸಲ್ಲಿಸದೆ ಪಾಳು ಬಿದ್ದಿದ್ದ ಕಟ್ಟಡ ಕೆಡವಿದಾಗ ಮುಸಲ್ಮಾನರಿಗೆ ನೋವಾಗಿದೆ ಎನ್ನುವುದಾದರೆ, ಕಾಶಿ, ಮಥುರಾ, ಅಯೋಧ್ಯ ಮಂದಿರಗಳು, ಕಾಶ್ಮೀರದ ಸಾವಿರಾರು ಮಂದಿರಗಳನ್ನು ಮುಸಲ್ಮಾನರು ಉರುಳಿಸಿದಾಗ ಹಿಂದೂಗಳಿಗೆ ಅದೆಷ್ಟು ನೋವಾಗಿರಬೇಡ? ಸರ್ದಾರ್ ಪಟೇಲರು ದಾಸ್ಯದ ಕಳಂಕ ತೊಡೆಯಲು ಬಿದ್ದ ಜಾಗದಲ್ಲಿಯೇ ಮತ್ತೆ ಸೋಮನಾಥ ಮಂದಿರ ಕಟ್ಟಿಸಿದ್ದರಲ್ಲ, ಅಂತಹುದೇ ಪ್ರಯತ್ನ ಅಯೋಧ್ಯೆಯದ್ದು ಕೂಡ. ಹಿಂದೂ ಸಮಾಜ ಈಗ ಸರ್ವಸನ್ನದ್ಧವಾಗಿದೆ. 268 ಅಡಿ ಉದ್ದದ, 140 ಅಡಿ ಅಗಲದ, 128 ಅಡಿ ಎತ್ತರದ 2 ಅಂತಸ್ತಿನ ಮಂದಿರದ ಯೋಜನೆ ತಯಾರಾಗಿದೆ. ರಾಜಸ್ಥಾನದ ತಿಳಿ ಗುಲಾಬಿಯ ಕಲ್ಲುಗಳನ್ನು ಬಳಸಲಾಗುವುದಲ್ಲದೆ ಇಡೀ ಮಂದಿರಕ್ಕೆ ಲೋಹದ ಉಪಯೋಗ ಮಾಡಲಾಗುವುದಿಲ್ಲ. ಈಗಾಗಲೇ ಮಂದಿರಕ್ಕೆ ಬೇಕಾದ ಕಂಬಗಳು ಸಿದ್ಧವಾಗಿ ನಿಂತಿವೆ. ಗೋಡೆ ಹಾಸುಗಳು ಅಲಂಕೃತಗೊಂಡು ನಿಂತಿವೆ. ಮಂದಿರದ ಭಾರವನ್ನು ಆಧರಿಸಲು ಬೇಕಾದ 185 ಕಲ್ಲಿನ ತೊಲೆಗಳಲ್ಲಿ 150 ಪೂರ್ಣಗೊಂಡಿವೆ. ಅಂದರೆ ದೇವಸ್ಥಾನದ ನಿರ್ಮಾಣ ಕಾರ್ಯ ಶುರುವಾದರೆ ಅಲ್ಪ ಸಮಯದಲ್ಲಿಯೇ ಮಂದಿರವನ್ನು ನಿಲ್ಲಿಸಬಲ್ಲಷ್ಟು ಪೂರ್ವ ತಯಾರಿ ಆಗಿಯೇ ಹೋಗಿದೆ. ಸರ್ಕಾರ ಇನ್ನೂ ಧೈರ್ಯ ತೋರುತ್ತಿಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಿಲ್ಲ. ಈ ಹಿಂದೆಯೇ ಮಂದಿರ ಕೆಡವಿ ಮಸೀದಿ ನಿರ್ಮಿಸಿದ್ದು ದೃಢಪಟ್ಟರೆ ಜಾಗವನ್ನು ಹಿಂದೂಗಳಿಗೆ ಬಿಟ್ಟು ಕೊಡುವುದಾಗಿ ಸುಪ್ರೀಂ ಕೋರ್ಟಿನ ಮುಂದೆ ಸರ್ಕಾರ ಹೇಳಿತ್ತು. ಆ ಹಿನ್ನೆಲೆಯಲ್ಲಿಯೇ ವೈಜ್ಞಾನಿಕವಾಗಿ ರಾಡಾರ್ಗಳ ಮೂಲಕ ಅಧ್ಯಯನ ನಡೆಸಿದ ಕೆನಡಾದ ಸಂಸ್ಥೆ ಈ ಭೂಮಿಯ ಕೆಳಗೆ ಹರಡಿರುವ ವಿಶಾಲ ಭವನಗಳ ಚಿಹ್ನೆಗಳನ್ನು ವರದಿ ಮಾಡಿತ್ತು. ಉತ್ಖನನಗಳು ಅದನ್ನು ಸಾಬೀತುಪಡಿಸಿದವು. ಮಸೀದಿ ಎನ್ನುವ ಆ ಕಟ್ಟಡದ ಕಂಬಗಳಂತೂ ದೇವಸ್ಥಾನದ ಕಂಬಗಳೇ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತಿದ್ದವು. ಈಗ ಸರ್ಕಾರ ಮೌನವಾಗಿದೆ. ಅದು ರಾಮನ ಜನ್ಮಸ್ಥಾನ, ಅಲ್ಲಿದ್ದುದು ಸಾಕ್ಷಾತ್ ರಾಮ ಮಂದಿರವೆಂಬುದು ಸಾಬೀತಾದ ನಂತರವೂ ಹಿಂದೂಗಳಿಗೆ ಮಾತ್ರ ನ್ಯಾಯ ದೊರೆತಿಲ್ಲ. ನಿಜ ಹೇಳಿ, ಶ್ರೀರಾಮ ಜನ್ಮಭೂಮಿಗಾಗಿ ನಾವು ಯಾವ ಮಾರ್ಗ ತುಳಿಯದೆ ಬಿಟ್ಟಿದ್ದೇವೆ? ಯುದ್ಧ ಮಾಡಿದೆವು, ದಾವೆ ಹೂಡಿದೆವು,
ಸಂಧಾನಕ್ಕೆ ಬಂದೆವು, ಅವಮಾನ ಸಹಿಸಿದೆವು, ಬೈಗುಳಗಳನ್ನು ಕೇಳಿದೆವು, ಆತ್ಮಾಹುತಿಗೈದೆವು, ರಾಮನಾಮ ಜಪಿಸಿ ಸಾತ್ವಿಕ ಆಕ್ರೋಶ ವ್ಯಕ್ತಪಡಿಸಿದೆವು, ಅಯೋಧ್ಯೆಯ ಪರಿಕ್ರಮ ಮಾಡಿದೆವು. ಇಷ್ಟಾದರೂ ನಮ್ಮ ಮಾತು ಕೇಳದಿದ್ದರೆ ಹೇಗೆ? ಈಗಿನದು ನಿರ್ಣಾಯಕ ಹೋರಾಟ. ರಾಮ ಮಂದಿರದ ಬದಲು ಇಸ್ಲಾಮೀ ಕೇಂದ್ರ ಸ್ಥಾಪಿಸ ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಹಿಂದೂ ಈಗ ಎದೆ ಕೊಟ್ಟು ನಿಲ್ಲಲಿದ್ದಾನೆ. ರಾಮ ಮಂದಿರವನ್ನು ರಾಮ ಜನ್ಮಸ್ಥಾನದಲ್ಲಿಯೇ ನಿರ್ಮಿಸುವ ಸಂಕಲ್ಪಕ್ಕೆ ಅವನೀಗ ಸಟೆದು ನಿಂತಿದ್ದಾನೆ. ಅಖಂಡ ಹಿಂದೂ ಶಕ್ತಿ ಮತ್ತೆ ಜಾಗೃತವಾಗಿದೆ. ಮತ್ತೊಮ್ಮೆ ಹೆದ್ದೆರೆಯಾಗಿ ಅಯೋಧ್ಯೆಯನ್ನು ಅಪ್ಪಳಿಸಲಿದೆ. ಈ ಬಾರಿ ಈ ಹೋರಾಟ ಮಂದಿರ ನಿರ್ಮಾಣದೊಂದಿಗೆ ಮುಗಿಯೋದು. ಬನ್ನಿ, ನಮ್ಮ ರಾಮನ ನಮ್ಮ ಮಂದಿರವನ್ನು ನಮ್ಮ ಅಯೋಧ್ಯೆಯಲ್ಲಿ ನಾವೇ ಕಟ್ಟೋಣ. ಯುದ್ಧ ಮಾಡಿದೆವು, ತಾವೇ ಹೂಡಿದೆವು, ಸಂಧಾನಕ್ಕೆ ಬಂದೆವು, ಅವಮಾನ ಸಹಿಸಿದೆವು, ಬೈಗುಳಗಳನ್ನು ಕೇಳಿದೆವು, ಆತ್ಮಾಹುತಿಗೈದೆವು, ರಾಮನಾಮ ಜಪಿಸಿ ಸಾತ್ವಿಕ ಆಕ್ರೋಶ ವ್ಯಕ್ತಪಡಿಸಿದೆವು, ಅಯೋಧ್ಯೆಯ ಪರಿಕ್ರಮ ಮಾಡಿದೆವು. ಇಷ್ಟಾದರೂ ನಮ್ಮ ಮಾತು ಕೇಳದಿದ್ದರೆ ಹೇಗೆ? ಈಗಿನದು ನಿರ್ಣಾಯಕ ಹೋರಾಟ. ರಾಮ ಮಂದಿರದ ಬದಲು ಇಸ್ಲಾಮೀ ಕೇಂದ್ರ ಸ್ಥಾಪಿಸ ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಹಿಂದೂ ಈಗ ಎದೆ ಕೊಟ್ಟು ನಿಲ್ಲಲಿದ್ದಾನೆ. ರಾಮ ಮಂದಿರವನ್ನು ರಾಮ ಜನ್ಮಸ್ಥಾನದಲ್ಲಿಯೇ ನಿರ್ಮಿಸುವ ಸಂಕಲ್ಪಕ್ಕೆ ಅವನೀಗ ಸಟೆದು ನಿಂತಿದ್ದಾನೆ. ಅಖಂಡ ಹಿಂದೂ ಶಕ್ತಿ ಮತ್ತೆ ಜಾಗೃತವಾಗಿದೆ. ಮತ್ತೊಮ್ಮೆ ಹೆದ್ದೆರೆಯಾಗಿ ಅಯೋಧ್ಯೆಯನ್ನು ಅಪ್ಪಳಿಸಲಿದೆ. ಈ ಬಾರಿ ಈ ಹೋರಾಟ ಮಂದಿರ ನಿರ್ಮಾಣದೊಂದಿಗೆ ಮುಗಿಯೋದು. ಬನ್ನಿ, ನಮ್ಮ ರಾಮನ ನಮ್ಮ ಮಂದಿರವನ್ನು ನಮ್ಮ ಅಯೋಧ್ಯೆಯಲ್ಲಿ ನಾವೇ ಕಟ್ಟೋಣ.